ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭುವನ ಸಾವಿನ ಬೆನ್ನಲ್ಲೇ ಮತ್ತಿಬ್ಬರು ಅಧಿಕಾರಿಗಳು ಬಲಿಯಾಗಿದ್ದಾರೆ. ಬೀದರ್ನಲ್ಲಿ ಮತ ಪರಿಷ್ಕರಣೆ ಸಂದರ್ಭದಲ್ಲಿ ಬಿಎಲ್ಒ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಂಟ್ ಅಳವಡಿಕೆ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಲವು ದಿನಗಳಿಂದ ಮತ ಪರಿಷ್ಕರಣೆ ಸರ್ವೆ ಕಾರ್ಯ ಮಾಡ್ತಾ ಇದ್ರಂತೆ ಸುನೀಲ್ ಅವರು. ಬಾಲ್ಕಿ ತಾಲೂಕು ಮೂಲದ ಸುನೀಲ್ ಬೀದರ್ನಲ್ಲೇ ಸರ್ವೆ ಕಾರ್ಯ ಮಾಡ್ತಾ ಇದ್ರು. ನೋಡಿ, ಭುವನ ಸಾವಿನ ಬೆನ್ನಲ್ಲೇ ಮತ್ತಿಬ್ಬರು ಅಧಿಕಾರಿಗಳು ಬಲಿಯಾಗಿರುವುದು ಈಗ ಪಾಪ. ಬೀದರ್ನಲ್ಲಿ ಮತ ಪರಿಷ್ಕರಣೆ ಸಂದರ್ಭದಲ್ಲಿ ಬಿಎಲ್ಒ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 45 ವರ್ಷದ ಸುನೀಲ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಅಧಿಕಾರಿ. ಅಮಲಾಪುರ ಗ್ರಾಮದಲ್ಲಿ ಮತ ಪರಿಷ್ಕರಣೆ ನಡೆಸ್ತಾ ಇದ್ದ ವೇಳೆ ಎದೆ ನೋವು ಕಾಣಿಸಿಕೊಂಡಿದೆ. ತೀವ್ರ ಎದೆ ನೋವಿನಿಂದ ಸುಸ್ತಾಗಿ ಕುಸಿದು ಬಿದ್ದಿದ್ದಾರೆ ಬಿಎಲ್ಒ ಸುನೀಲ್. ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಂಟ್ ಅಳವಡಿಕೆ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು. ಹಲವು ದಿನಗಳಿಂದ ಮತ ಪರಿಷ್ಕರಣೆ ಸರ್ವೆ ಕಾರ್ಯ ಮಾಡ್ತಾ ಇದ್ರಂತೆ ಇವರು. ಬಾಲ್ಕಿ ತಾಲೂಕು ಮೂಲದ ಸುನೀಲ್ ಬೀದರ್ನಲ್ಲಿ ಸರ್ವೆ ಕಾರ್ಯವನ್ನ ನಡೆಸ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಎದೆ ನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ದಾಖಲಾದರೂ ಕೂಡ ಅವರು ಬದುಕುಳಿದಿಲ್ಲ. ಬಹಳ ನೋವಿನ ಸಂಗತಿ ಇದು. ಈಗ SIR ಪರಿಷ್ಕರಣೆ ಏನು ಕಾರ್ಯ ನಡೀತಾ ಇದೆಯೋ ಆ ಸಂದರ್ಭದಲ್ಲೂ ಬಹಳಷ್ಟು ಒತ್ತಡ ಇರುತ್ತಾ ಅವರಿಗೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಈಗ ನೋಡಿ, ನಿನ್ನೆ ಒಂದು ಘಟನೆ ಆಯಿತು. ಭುವನ ಅವರು ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಅಪಘಾತದಲ್ಲಿ ಸಾವನ್ನಪ್ಪಿದ ನಂತರ ಒಂದು ಆರೋಪ ಕೇಳಿ ಬಂತು. ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ. ಒಂದು ಆಡಿಯೋ ಕೂಡ ವೈರಲ್ ಆಯಿತು. ಅಲ್ಲಿನ ತಹಶೀಲ್ದಾರ್ ಅವರು ಗ್ರೂಪಲ್ಲಿ ಹಾಕಿದ್ದಂಥ ಒಂದು ಆಡಿಯೋ, ಬೇಗ ಬರಬೇಕು, ಬರಲಿಲ್ಲ ಅಂತ ಅಂದರೆ ರಿಪೋರ್ಟ್ ಕೊಡಬೇಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದಂಥ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಒತ್ತಡ ಇರುತ್ತಾ ಅವರಿಗೆ.